ಬೆಟ್ಟಿಂಗ್ ಆ್ಯಪ್ ಪ್ರಚಾರದ ಬಗ್ಗೆ ನೀವು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ದೀರಾ. ಹೌದು. ಏನು ಹೇಳ್ತೀರಾ? ಅಂದರೆ ನನ್ನ ಇಷ್ಟಪಡೋ ಜನಕ್ಕೆ, ನನ್ನ ಫಾಲೋ ಮಾಡೋ ಜನಕ್ಕೆ, ಇಲ್ಲ ನನ್ನ ಇಷ್ಟಪಡದಿರೋ ಜನಕ್ಕೂ ಅಷ್ಟೇ, ಎಲ್ಲರಿಗೂ ಅಷ್ಟೇ, ನಾನು ತಪ್ಪದಾರಿಗೆ ಎಳೆದ್ಬಿಟ್ಟು ನೀವು ಜೂಜಾಡಿ, ನೀವು ಇಸ್ಪಿಟ್ಟಾಡಿ, ನೀವು ರೇಸ್ ಆಡಿ, ಮತ್ತೊಂದು ಆಡಿ ಅನ್ನೋಕ್ಕೆ ನಾನು ಯಾರೂ ಅಲ್ಲ. ಯಾಕೆ ಅಂದರೆ ₹1 ಇವತ್ತು ದುಡಿಯೋಕ್ಕೂ ತುಂಬ ಕಷ್ಟ ಇದೆ. ಅದನ್ನು ನಾನು ಅನುಭವಿಸಿದ್ದೀನಿ. ಇವತ್ತು ನಾನು ₹50 ಇಲ್ದಿರೋ ಸಹ ನಾನು ಲೈಫಲ್ಲಿ ನೋಡ್ಕೊಂಬಂದಿದ್ದೀನಿ. ನಾನು ಆ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಅವ್ರು ಕೊಡೋ ಒಂದಷ್ಟು ಅಮೌಂಟನ್ನು ಇಟ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡ್ಬೋದು? 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 1 ತಿಂಗಳು 2 ತಿಂಗಳು ಅಷ್ಟೇ ಮಾಡ್ಬೋದು. ಅದು ಬಿಟ್ಟರೆ ಆ ವಿಡಿಯೋ 1 ವರ್ಷ ಓಡುತ್ತೆ, 2 ವರ್ಷ ಓಡುತ್ತೆ. ರಕ್ಷಾ ಕೇಳ್ದ ಅಂದ್ಬಿಟ್ಟು ಯಾರೋ ಒಬ್ಬರು ದುಡ್ಡು ಹಾಕ್ತಾರೆ. ಅದಾದಮೇಲೆ ಅವ್ರು ಕಳ್ಕೊಂಡಾದ್ಮೇಲೆ ತಪ್ಪು ನನ್ನ ಮೇಲೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಶೂಟ್ ಮಾಡ್ತಿರೋರು ಹಿಂದೆ ಏನೂ ಬರಲ್ಲ, ಇದ್ರಗಡೆ ಇಲ್ಲಿ ಕೂತ್ಕೊಂಡಿರೋರ ಮೇಲೆ ಬರುತ್ತೆ. ಯಾರು ಕಾಣಿಸ್ತಿದ್ದಾನೆ, ಇವ್ನು ಕಾಣಿಸ್ತಿದ್ದಾನೆ, ಇವ್ನಿಗೋಸ್ಕರ ನಾನು ಹಾಕಿದ್ದು, ಇವ್ನು ಹೇಳಾದ್ಮೇಲೆ ಅಂದ್ಬಿಟ್ಟು. ದುಡ್ಡು ಬಂದರೆ ಅದರಿಂದ ಓಕೆ, ಖುಷಿ. ದುಡ್ಡು ಬರಲಿಲ್ಲ ಅಂತ ಹೇಳಿದ್ರೆ ನನ್ನ ಬೈಕು ಅಂತಾರೆ. ಆಮೇಲೆ ಅವ್ರ ಮನೆಯವ್ರು ನನಗೆ ಶಾಪ ಹಾಕಿ. ಯಾಕೆ ಬೇಕಾವೆಲ್ಲ? ಬೇಡವೇ ಬೇಡ. ನಿಯತ್ತಾಗಿ ಸಂಪಾದನೆ ಮಾಡೋಣ. ಲೇಟ್ ಆಗ್ಬೋದು, ಅದೇ ಒಂದು ಮಾತಿದೆ, ಲೇಟ್ ಆದರೂ ತೊಂದರೆ ಇಲ್ಲ, ಲೇಟೆಸ್ಟಾಗಿ ಬರ್ತೀವಿ ಅಂತ. ಅಡ್ಡದಾರಿ ಹಿಡಿಯೋದು ಬೇಡ, ಯಾರೋ ಒಬ್ಬರನ್ನ ರಾಂಗ್ ರೂಟಿಗೆ ತಪ್ಪಿಸೋದು ಬೇಡ. ಒಳ್ಳೆ ರೀತಿಲಿ ಹಿಂಗಲ್ಲಪ್ಪ ಹಂಗೆ ಮಾಡ್ರಿ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ನೀವು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಲಕ್ಷಾಂಗಟ್ಟಲೆ ಅವ್ರು ನಿಮ್ಗೆ ಕೊಡ್ತಾರೆ ಅಂದ ತಕ್ಷಣ ಆ ದುಡ್ಡು ಆಸೆಗೋಸ್ಕರ ಬೇರೆಯವ್ರ ಮನೆ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೋಸ್ಕರ ಅದು ನನಗೆ ಬೇಕಾಗಿಲ್ಲ.